ಸೂಸೈಡ್ ಮಾಡೋದ್ಮೇಲೆ ಅವನು ಹೆಂಗೆ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡು ಪ್ರಿಯಕರನ ಜೊತೆ ವಿದ್ಯಾರ್ಥಿನಿ ನಾಪತ್ತೆ. ವಿದ್ಯಾರ್ಥಿನಿ ತಂದೆಯಿಂದ ಮಗಳ ಸ್ನೇಹಿತನಿಗೆ ಕಿರುಕುಳ. ಚಂದನ್ ಆತ್ಮಹತ್ಯೆಗೆ ಪೊಲೀಸರಿಂದಲೇ ಕಿರುಕುಳ ನೀಡಿರುವ ಆರೋಪ. ಬೇರೂರು ಪೊಲೀಸ್ ಠಾಣೆಯ ಮುಂದೆ ಗ್ರಾಮಸ್ಥರಿಂದ ಆಕ್ರೋಶ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಕೋಡ್ಲೂರು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಪೊಲೀಸರ ವಿಚಾರಣೆಗೆ ಒಳಗಾಗಿದ್ದ ಯುವಕನೊಬ್ಬ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಕಡೂರು ತಾಲೂಕಿನ ಬೇರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕೋಡ್ಲೂರು ಗ್ರಾಮದ 20 ವರ್ಷದ ಚಂದನ್ ಮೃತಪಟ್ಟ ದುರ್ದೈವಿ. ಇತ್ತೀಚೆಗೆ ಇದೇ ಗ್ರಾಮದ ಹುಡುಗಿಯೊಬ್ಬಳು ತನ್ನ ಪ್ರಿಯಕರನ ಜೊತೆ ಮನೆ ಬಿಟ್ಟು ಹೋಗಿದ್ದು, ಆಕೆಯ ಮೊಬೈಲ್ ಕರೆಗಳ ವಿವರಗಳನ್ನು ಪರಿಶೀಲಿಸಿದಾಗ ಚಂದನ್ ನಂಬರ್ ಪತ್ತೆಯಾಗಿತ್ತು. ಆಕೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದ ಹಾಗೂ ಮಾತುಕತೆಯನ್ನು ನಡೆಸಿದ್ದ ಕಾರಣಕ್ಕಾಗಿ ಬೇರೂರು ಪೊಲೀಸರು ಚಂದನ್ನನ್ನ ಸಾಮಾನ್ಯ ವಿಚಾರಣೆಗೆಂದು ಠಾಣೆಗೆ ಕರೆಸಿದ್ದರು. ವಿಚಾರಣೆ ಮುಗಿದ ಬಳಿಕ ಪೊಲೀಸರು ನಿನ್ನೆ ಸಂಜೆ ಆತನನ್ನ ಮನೆಗೆ ಕಳುಹಿಸಿಕೊಟ್ಟಿದ್ದಾರೆ. ಆದರೆ ಮನೆಗೆ ಮರಳಿದ ನಂತರ ಚಂದನ್ ಸಂಜೆಯ ವೇಳೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಹುಡುಗಿ ಓಡಿ ಹೋಗಲು ಈತನೇ ಕಾರಣ ಎಂದು ಸ್ಥಳೀಯರು ಹಾಗೂ ಸಾರ್ವಜನಿಕರು ಮಾತನಾಡಿದ್ದನ್ನ ಕೇಳಿ ತೀವ್ರ ಮನನೊಂದು ಆತ ಈ ನಿರ್ಧಾರವನ್ನ ಕೈಗೊಂಡಿದ್ದಾನೆ ಎಂದು ಹೇಳಲಾಗುತ್ತಿದೆ. ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೂ ಮುನ್ನ ಚಂದನ್ ತನ್ನ ತಾಯಿಗೆ ಮೊಬೈಲ್ನಲ್ಲಿ ಸಂದೇಶವೊಂದನ್ನು ರವಾನಿಸಿದ್ದಾನೆ ಎನ್ನಲಾಗಿದೆ. ಚಂದನ್ ಆತ್ಮಹತ್ಯೆ ಮಾಡಿಕೊಳ್ಳಲು ಪೊಲೀಸರೇ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹುಡುಗಿಯ ತಂದೆ ಚಂದನ್ಗೆ ಜಾತಿ ನಿಂದನೆ ಹಾಗೂ ಕೊಲೆ ಮಾಡುತ್ತೀನಿ ಎಂದು ಬೆದರಿಕೆ ಹಾಕಿದ್ದಾನೆ ಎಂದು ಆರೋಪಿಸಿದ್ದಾರೆ. ಚಂದನ್ ಆತ್ಮಹತ್ಯೆಗೆ ಕೇವಲ ಪೊಲೀಸರ ವಿಚಾರಣೆ ಮಾತ್ರ ಕಾರಣವೇ ಅಥವಾ ಜನರ ಆಪಾದನೆ ಎಂಬುದು ಇನ್ನೂ ಕೂಡ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಘಟನೆಗೆ ಸಂಬಂಧಿಸಿದಂತೆ ಬೇರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರ ಸಂಪೂರ್ಣ ತನಿಖೆಯಿಂದಷ್ಟೇ ಚಂದನ್ ಸಾವಿಗೆ ನಿಖರವಾದ ಕಾರಣ ಏನೆಂಬುದು ಹೊರಬರಬೇಕಿದೆ. ಇದೊಂದು ಮಾತ್ರ ಭಾರಿ ಕೇರ್ಫುಲ್ ಮಾಡ್ಬೇಕಿದೆ. ನಿಮ್ಗೆ ಅರ್ಥ ಗೊತ್ತಿದ್ರೆ ಮಾತಾಡ್ತಾರೆ. ಈ ಘಟನೆ ಸರ್, ಈ ಘಟನೆ ಹೆಂಗಾಯ್ತು ಅಂತಂದರೆ, ಸರ್ ನಾನು ಮನೇಲಿದ್ದೆ. ನಮ್ಮ ಫ್ರೆಂಡ್ ಫೋನ್ ಬಂದ್ಬಿಟ್ಟು ಸರ್ ಸ್ವಲ್ಪ ಸ್ಟೇಷನ್ ಹೋಗ್ತಿದ್ದೆ ಅಂತ ಹೇಳಿದ. ನಮ್ಮ ಫ್ರೆಂಡ್ ಹೆಸರು ಚಂದನ್ ಅಂತ. ಅವಾಗ ಸರ್ ಸ್ಟೇಷನಲ್ಲಿ ಅದು 1 ಗಂಟೆ ಆಗಿದೆ. 1 ಗಂಟೆ ಸ್ಟೇಷನಲ್ಲಿ ಹೋಗಿ ಕೇಳಿದ್ರು ಪೊಲೀಸರು, ಏನಾಯ್ತಪ್ಪ, ಯಾಕೆ ಫೋನ್ ಮಾಡಿದ್ಯಾ? ಆಯ್ತು ಈ ಥರ ಅಂತ ಕೇಳಿದ್ರು. ಸರ್ ನನಗೇನು ಗೊತ್ತಿಲ್ಲ ಅಂತ ಚಂದನ್ ಹೇಳಿದ್ರು. ಕೇಳಿದ ಮೇಲೆ ಚಂದನ್ಗೆ ಡಿಗ್ರಿ ಹಾಕಿದ್ರು ಸರ್. ಈ ಥರ ಹಾಕಿ ಸಾಕ್ತೀನಿ ಈ ಥರ ಅಂತ ಹೇಳಿದ್ರು ಸರ್. ಆಮೇಲೆ ಸುಮ್ಮನೆ 7 ವರ್ಷದಿಂದ 7 ವರ್ಷ ಅದರೆಲ್ಲ ಹೇಳಿದ್ರೆ ಒಂದು ಎವಿಡೆನ್ಸ್ ಎಲ್ಲ ಹೇಳಿದ್ರು ಸರ್. ನನ್ನ ಹತ್ರ ಏನು ಕೊಟ್ಟಿಲ್ಲ, ಡೀಟೇಲ್ಸ್ ಎಲ್ಲ ಬೆದರಿಗೆ ಹಾಕಿದ್ದು ಚಂದನ್ ಅವ್ರಿಗೆ ಗೊತ್ತಿಲ್ಲ ಯಾರು ಕರ್ಕೊಂಡು ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಸರ್. ನಾನು ಮನೆಗೆ ಕರ್ಕೊಂಡೋಗಿ ಈ ಥರ ಅಡ್ರೆಸ್ ಆಮೇಲೆ ಹೇಳಿದ್ರು ತಿರ್ಗಿ 13 ಗಂಟೆಗೆ ಬರ್ಬೇಕಂತ ನಾನು ಫೋನ್ ಮಾಡ್ತೀನಿ ಸರಿ ಅಂತ ಸರ್. ನಾವು ಮನೆಗೆ ಬಂದಮೇಲೆ ಇಲ್ಲೇ ನಮ್ಮ ಹತ್ರ ಬಿಟ್ಟೆ ಸರ್. ಅವನ್ನ ಅವನ ಥರ ಸ್ಟೇಷನ್ಗೆ ಕರ್ಕೊಂಡೋಗಿ ಅವ್ರ ಮಾಡಿದ್ಮೇಲೆ ಮನೆಗೆ ಬಂದು ಆ ಥರ ಸಂಜೆನೆ ಸಂಜೆನೆ ಸರ್. ಸಂಜೆನೆ ನನ್ನ ಹತ್ರ ಬಿಟ್ಟು ನೀವು ಒಪ್ಕೊಂಡಂಗೆ ನಿಮ್ಮ ಫ್ಯಾಮಿಲಿ ಮೇಲೆ ನಾವು ಆರೋಪ ಮಾಡಿ ಅರೆಸ್ಟ್ ಮಾಡ್ತೀವಿ ಅಂತ ಒಪ್ಪಿಗೆ
ಕಾರಣಗಳು ಸರ್ 4:30ರಲ್ಲಿ ನಮ್ಮ ಹೆಸರು ಕೆ ಮುರಳಿ ಅಂತ ಒಂದು ಸ್ಥಳೀಯರು ಸುಳ್ಳುಗೊಂಡಿಂದ ಮೊನ್ನೆ 4:30ರಲ್ಲಿ ನಮ್ಮ ಜೊತೆಲೇ ಇದ್ದ 4:35 ಮೇಲೆ ಅವನಿಗೆ ಪೊಲೀಸ್ ಕಚೇರಿಯಿಂದ ಫೋನ್ ಬಂದಿದೆ, ಕರೆ ಬಂದಿದ್ರೆ ಅವನು ಪೊಲೀಸ್ ಠಾಣೆಗೆ ಅಟೆಂಡ್ ಆದ್ಮೇಲೆ ಅಲ್ಲಿ ಪೊಲೀಸ್ನವರು ಅವನ್ನ ಎನ್ಕ್ವೈರಿ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿದ್ಮೇಲೆ ಅದೇ ತರ ಅವನಿಗೆ ಪೊಲೀಸರು ಬೆದರಿಕೆ ಹಾಕಿದ್ದಾರೆ. ಅವನಿಗೆ ಪೊಲೀಸ್ನವರು ಹೊಡೆದಿಲ್ಲ, ಏನಿಲ್ಲ ಸರ್ ಏನಂತ ಗೊತ್ತಿತ್ತು? ನೀವು ಅವನ ಮೇಲೆ ನೀವು ಕರೆಕ್ಟಾಗಿ ಹುಡುಗಿ ಮೇಲೆ ನೀವು ಕರೆಕ್ಟಲ್ಲಿ ಮಾಹಿತಿ ಕೊಡ್ದಂಗಿದ್ರೆ ನಿಮ್ಮ ಫ್ಯಾಮಿಲಿ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿರೋದ್ರಿಂದ ಇವನು ಅವರ ತಂದೆ ತಾಯಿಗೆ ಇಂಪ್ಲಿಮೆಂಟೇಷನ್ ಕೊಟ್ಟಾನೆ. ಮೊದಲೇ ವಾಟ್ಸಾಪ್ ಅಲ್ಲಿ ಇಂಪ್ಲಿಮೆಂಟೇಷನ್ ಕೊಟ್ಬಿಟ್ಟು ಮೆಸೇಜ್ ಮಾಡಿ 5 ನಿಮಿಷಕ್ಕೆ ಅವನು ಹ್ಯಾಂಗಿಂಗ್ ಮಾಡ್ಕೊಂಡಾನೆ. ಹ್ಯಾಂಗಿಂಗ್ ಮಾಡಿದ್ರೆ ಅವನು ಇದಾಗ್ಬಿಡ್ತಾನೆ. ಅಷ್ಟೇ ಸರ್ ಇನ್ಫಾರ್ಮೇಶನ್ ಆಗಿರೋದು ನಮಗೆ ಗೊತ್ತಿರೋ ಪ್ರಕಾರ ಅಷ್ಟೇ. ನಮ್ಮ ಮೆಸೇಜ್ ಮಾಡಿ ಅಮ್ಮಂಗೆ ತಾಯಿಗೆ ಮೆಸೇಜ್ ಮಾಡಿದ್ವಿ. ತಾಯಿಗೆ ಮೆಸೇಜ್ ಮಾಡಾದ್ಮೇಲೆ ಅವನು ಹ್ಯಾಂಗಿಂಗ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ ಸರ್. ಇದಕ್ಕೆಲ್ಲ ಕಾರಣ ಪೊಲೀಸ್ ಅವರು. ಇದಕ್ಕೆಲ್ಲ ಕಾರಣ ಇವರು ಪೊಲೀಸ್ ಠಾಣೆ, ಇದಕ್ಕೆಲ್ಲ ನೇರವಣೆ ಗಿರೀಶ್ ಪೊಲೀಸ್ ಸರ್. ಹುಡುಗಿ ಕಡೆಯಿಂದ ಒತ್ತಡ ಇಲ್ಲ. ಹುಡುಗಿ ಚಾರ್ಜ್ ಶೀಟ್ ಅಲ್ಲಿ ಬರ್ತಿದ್ದಾಳೆ. ಚಂದನಕ್ಕೂ ನನಗೆ ಸಂಬಂಧ ಇಲ್ಲ. ಚಂದನ್ ಅವರು ನನ್ನ ಅಣ್ಣ ಇದ್ದಂಗೆ. ಅಣ್ಣ ಇರೋದ್ರಿಂದ ಅವನಿಗೂ ನನಗೆ ಏನೋ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹುಡುಗಿ ಚಾರ್ಜ್ ಶೀಟ್ ಬರ್ದಿದ್ದಾಳೆ. ಪೆನ್ಸಿಲಲ್ಲಿ ಬರ್ದಿರೋದ್ರಿಂದ ಹುಡುಗಿದು ಯಾವುದೇ ತಪ್ಪಿಲ್ಲ. ಹುಡುಗಿ ತಂದೆ ಅವರು ನಾವು ಜನಾಂಗ ಸ್ವಲ್ಪ ಕೀಳು ಮಾಡ್ತಿರೋದ್ರಿಂದ ಹುಡುಗಿ ತಂದೆ ಲಿಂಗಾಯತ ಆಗಿರೋದ್ರಿಂದ ಅವರು ಪೊಲೀಸಿಗೆ ಸ್ವಲ್ಪ ಏನೋ ಸಪೋರ್ಟ್ ಮಾಡಿದ್ರಿಂದ ಪೊಲೀಸು ನಮ್ಮನ್ನ ತನಿಖೆ ತಗೊಂಡು ನಮ್ಮನ್ನ ಅವಕ್ಕೆ ಶಬ್ದಗಳಿಂದ ಇದು ಜಾತಿ ನಿಂದನೆ ಮಾಡಿ ಅವನಿಗೆ ಟಾರ್ಚರ್ ಕೊಟ್ಟು ಅವನ ಕೈಗೆ ಸಹಿಸ್ಕೊಳಕ್ಕಾಗದಲ್ಲೇ ಅವನು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ ಸರ್. ಹಿಂಗೆಲ್ಲ ಮಾಡಿದ್ರು ಅಂತ ಮನನೊಂದು ನೇಣ ಹಾಕಿದ್ರು ಶರಣ ಇದ್ದಾನೆ ಸರ್. ಪೊಲೀಸ್ ಏನಂತ ನಾವು ಬೆಳಗ್ಗೆ 9:15 ಪೊಲೀಸ್ ಠಾಣೆಯಲ್ಲಿದ್ದು ಸರ್. ಪೊಲೀಸರು ರೆಸ್ಪಾನ್ಸ್ SP ಇದ್ರು, DYSP ಬಂದರು, SI ಮತ್ತು ಇವ್ರು ಬಂದರು. ಅವ್ರು ಬಂದು SP ಬಂದರು. ಅವಾಗ ಅವ್ರು ಹೇಳಿದಷ್ಟೇ ನಿಮ್ಗೆ ನಾವು ಪ್ರೊಟೆಕ್ಷನ್ ಕೊಡ್ತೀವಿ. ಅವರು ಸಂಜೆ ನಾವು ನೈಟ್ 9 ಗಂಟೆ ಒಳಗೆ ಹುಡುಗಿ ತಂದೆ ನಾವು ಅರೆಸ್ಟ್ ಮಾಡಿಬಿಟ್ಟು ನಮ್ಮ ಕಸ್ಟಡಿಗೆ ತಗೊಂತೀವಿ. ನಿಮ್ಮದು ನಮ್ಮ ದಾಳಿಯಿಂದ ಪೊಲೀಸರಿಗೆ ಕಷ್ಟ ಏನು ಇವರಿಂದ ತಪ್ಪಾದರೆ ನಾಳೆ ನಾವು CC ಕ್ಯಾಮ್ರಾ ಫುಟೇಜ್ ತಕ್ಕೊಂಡು ನಮ್ಮಿಂದ ಏನಾದ್ರು ತಪ್ಪಾಯಿದ್ರೆ ಅವರು ನೀವು ನೇರವಾಗಿ ನಮ್ಮ IG ಹೋಗಿ ಕಂಪ್ಲೇಂಟ್ ಕೊಟ್ಟು ನಾವು ಅಲ್ಲಿಂದ ನಿಮಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಈಗ ನಮ್ಮಿಂದ ತಪ್ಪಾಗಿದ್ರೆ ಕ್ರಮ ತಗೊಳ್ತೀವಿ ಪೊಲೀಸ್ ಮೇಲೆ. ನಮ್ಮಿಂದ ತಪ್ಪಾಗಿದ್ರೆ ನಾವು ಪೊಲೀಸ್ ಕ್ರಮ ತಗೊಂತೀವಿ ಅಂತ ಹೇಳಿದ್ದಾರೆ ಸರ್. ಈ ಹುಡುಗಿ ತಂದೆ ಅರೆಸ್ಟ್ ಮಾಡಿದಾರ? ಹುಡುಗಿ ತಂದೆ ಇನ್ನೂ ಅರೆಸ್ಟ್ ಆಗಿಲ್ಲ ಸರ್. ಹುಡುಗಿ ತಂದೆ ನಮಗೆ ತಂದೆ ಒಳಗೆ ನಾವು FIR ಸೀಟ್ ಹರಿದ ಮೇಲೆ 2 ಅವರಲ್ಲಿ ನಾವು ಹುಡುಗಿ ತಂದೆ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. FIR ಸೀಟ್ ಹರಿದಲ್ಲಿ ಒಂದು 10:30 ಆಗಿದೆ ಸರ್. ಅಲ್ಲ 1 ಅವರ್ ಆಗಿದೆ. ಇನ್ನು 30 ಐತಿ. ಅಷ್ಟೊತ್ತಿಗೆ ಅರೆಸ್ಟ್ ಮಾಡ್ತವೆ ಅನ್ನೋ ಗೊತ್ತಿಲ್ಲ ನಮಗೆ. ಅಲ್ಲಿಂದ ತನಕ ನಾವು ವೇಟ್ ಮಾಡ್ಬೇಕು ಸರ್. ಹುಬ್ಳೂರಲ್ಲೇ ಇದ್ದಾರೆ ಸರ್. ಇಲ್ಲ ಸರ್, ಹುಬ್ಳೂರಲ್ಲೇ ಇದ್ದಾರೆ. ಅವ್ರು ಇನ್ನು ಯಾರು ಕ್ರಮ ತಗೊಂಡಿಲ್ಲ. ಅದು FIR ಸೀಟ್ ಹರಿದ ಮೇಲೆ ನಾವು 2 ಅವರ್ ನಮಗೆ ಇರಬೇಕು. ಅಲ್ಲಿಂದ ತನಕ ನಾವು ಚಾರ್ಜ್ ಶೀಟ್ ಆದ್ಮೇಲೆ ಹುಡುಗಿ ನಾವು ಏನೋ ಇದ್ರು ನಾವು ನೈಟ್ 9 ಗಂಟೆಯಿಂದ 9 ಗಂಟೆ ಒಳಗೆ ನಾವು ಅರೆಸ್ಟ್ ಮಾಡ್ತೀವಿ ಅಂತ ನಮಗೆ ಹೇಳಿ ಒಪಿನಿಯನ್ ಮಾಡಿ ಕಳಿಸ್ತೇವೆ ಸರ್. ನಾವು ಅವ್ರಿಗೆ ಸ್ಪಂದನೆ ಮಾಡಿ ನಾವು ಬಾಡಿ ಇದು ಮಾಡ್ಕೊಂಡು ಇಲ್ಲಿ ತಂದಿದ್ದೀವಿ ಸರ್. ಅವರಿಗೆ ರೆಸ್ಪಾನ್ಸ್ ಕೊಟ್ಟು ಸ್ಪಂದಿಸಿ ನಮಗೆ ಇದು ಮಾಡಿದ್ದಾರೆ ಅಂತ ಇಲ್ಲಿ ಬಂದಿವಿ ಸರ್. ಅಲ್ಲಿ ಅವ್ರು ಅರೆಸ್ಟ್ ಮಾಡೋದ್ರಿಂದ ನಾವು ಬೆಳಗ್ಗೆ ಎದ್ದು ಮತ್ತೆ ನಾವು ತಗೊಂಡು ಠಾಣೆಗೆ ಹೋಗಿ ಮುಂದೆ ಕ್ರಮ ನಾವು ಕೈಗೊಳ್ತೀವಿ ಸರ್. ಈಗ ಮೊದಲು ಘಟನೆ ನೋಡಿದ್ ನೀವೇನು? ನಾನು ಹೋಗಿ ನೋಡಿದಾಗ ಒಂದು ಅರ್ಧ ಗಂಟೆ ಬಾಕಿ ನಾನು ಯಾಕೆ ತೆಗಿಲ್ಲ ಅಂತ ಅಲ್ಲೇ ಕೂತ್ಕೊಂಡಿದ್ದೆ. ಆಮೇಲೆ ನಮ್ಮ ಅಜ್ಜಿ ಬಂದು ನಮ್ಮ ಅಜ್ಜಿ ಬಂದು ಯಾಕೋ ಬಾಕಲ್ ತೆಗುತ್ತಲ್ಲ ಮಾರಕ್ಕ ಅಂತ ನಮ್ಮ ತಾತನ ಮತ್ತೆ ನಾವು ನಮ್ಮ ಫ್ರೆಂಡ್ಸ್ ಇಬ್ರು ಹೋಗಿ ನೋಡಿದ್ವಿ. ಅವಾಗ ಆ ಕಡೆ ಬಾಕಲ್ ತಪ್ಪಿ ತೆಗಿಲಿಲ್ಲ, ಕಿಟಕಿ ತೆಗಿಲಿಲ್ಲ. ಆ ಕಡೆ
ಕಿಟಕಿ ಓಪನ್ ಮಾಡಿ ನೋಡಿದಾಗ ಟಾರ್ಚ್ ಆನ್ ಮಾಡ್ಬಿಟ್ಟು ನೋಡ್ತೀವಿ, ಈ ಥರ ಹ್ಯಾಂಗಿಂಗ್ ಮಾಡ್ತೀವಿ. ಅಲ್ಲಿ ನಾವು ಹೋಗೋ ತುಂಬ ಹೊತ್ತಾಗಿದೆ ಆಗ್ತದೆ ಮಾಡ್ತೀವಿ. ಎಷ್ಟು ಗಂಟೆಗೆ ಹಾಕೊಂಡಿದ್ದೀವಿ? ನನ್ನ ಪ್ರಕಾರ ಒಂದು 4:15, 4:30, 5 ಗಂಟೆ ಹಾಕೊಂಡಿದ್ದೀವಿ. ನಾವೊಂದು 6 ಗಂಟೆ 6:30 ಅಲ್ಲಿವರೆಗೂ ಯಾರು ಹೋಗಿಲ್ಲ. ಅವ್ನು ನಾರ್ಮಲ್ ಆಗಿ ಏನು ಮಲ್ಕೊಂತಾನೆ ಅಂತ ಮನೇಲಿ ಹೆಂಗಿದಾನೋ ಹಂಗೆ ಅದೇ ಥರ ಅನ್ಕೊಂಡು ಎಲ್ಲರೂ ಸುಮ್ಮನೆ ಇರೋದು. ಅವ್ನು ನೋಡಿದ್ರೆ ಈ ಥರ ಮಾಡ್ಕೊಂಡಿದ್ದೀವಿ. ಇಲ್ಲಿ ಅವ್ರ ಮನೆಯಲ್ಲ ಮಾಡ್ಕೊಂಡಿದ್ದು? ಇಲ್ಲ, ನಮ್ಮ ಅಜ್ಜಿ ಮನೇಲಿ ಅಜ್ಜಿ ಮನೇಲಿ ಇರ್ತಾ ಇದ್ವಿ. ಇವಾಗ ಒಂದು 4 ದಿವಸದಿಂದ ಹೋಗ್ತಾ ಇರಲಿಲ್ಲ ಅಲ್ಲಿ. ನಮ್ಮ ಅಜ್ಜಿನೂ ಯಾಕೆ ಬಂದಿದ್ದಾರಲ್ಲ ಅಂತೇಳಿ ಬಾಗಿಲು ಓಪನ್ ಮಾಡ್ಬಿಟ್ಟು ಬಿಟ್ಟಿದ್ದಾರೆ. ಮನೇಲಿ ಯಾರು? ಮನೇಲಿ ನಮ್ಮ ಅಜ್ಜಿ ಇದ್ರು ಹೊರಗಡೆ ಇರ್ತಾರಲ್ಲ, ಎನಿ ಟೈಮ್ ಇನ್ನೇನು ಮಾಡ್ತಾನೆ ಬಿಡಿ, ಏನು ಮಾಡಲ್ಲ ಆ ಥರ ಅಂತೇಳಿ ನಮ್ಮ ಅಜ್ಜಿ ಆಚೆಗಡೆ ಇದ್ರು. ಇನ್ನೊಂದು ಹಳೆ ಮನೆ ಇದೆ, ಹಳೆ ಮನೇಲಿ ಅವ್ರು ಅಡುಗೆ ಮಾಡ್ಕೊಂಡು ಟೈಮಲ್ಲಿ ನೋಡ್ಕೊಂಡು ಇವನು ಹೊರಗಡೆ ಲಾಕ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ಮತ್ತು ಹ್ಯಾಂಗಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ಯಾರು ನೋಡಿಲ್ಲ. ನಮಗೆ ಗೊತ್ತಾಗಿದೆ ಯಾವಾಗ ಅಂದರೆ ಯಾಕೋ ತೆಗಿತಾ ಇಲ್ಲ ಬಾಕ್ಲು ಹಾಕಿ ತೆಗಿತಾ ಇಲ್ಲ ಅಂತ ಹೇಳ್ಬಿಟ್ಟು ಕಿಟಕಿ ಓಪನ್ ಮಾಡಿ ನೋಡಾದ್ಮೇಲೆ ನಮಗೆ ಗೊತ್ತಾಗಿದೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಕೇಶವಮೂರ್ತಿ, ವಿಜಯನಗರ ಡಿಸ್ಟ್ರಿಕ್ಟ್. ನಮ್ಮದು ನಿಮಗೆ ಏನಾಗಬೇಕು? ಬ್ರದರ್ ಸರ್, ನಮ್ಮ ಚಿಕ್ಕಪ್ಪರ ಮಗವರು. ಏನಾಯ್ತು ಘಟನೆ? ಅವರು ಯಾವುದೋ ಲವ್ ಪ್ರಾಬ್ಲಮ್ ಬೇರೆದ್ದು ಇವ್ರ ಮೇಲೆ ಬಂದು ಅವರು ಟಾರ್ಚರ್ ಮಾಡಿದ್ರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ಫ್ಯಾಮಿಲಿ ಅವರು. ಇವ್ರಿಗೇನು ಸಂಬಂಧ ಇಲ್ಲ ಅದಕ್ಕೆ. ಈ PC ಬಂದು ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಅವ್ರ ಹೆಸರು? ಗಿರೀಶ್ ನಾಯ್ಕ ಮತ್ತು ರಾಜ. ಏನಂತ ನೀವು ಒಟ್ಟಿಗೆ ಅಂತ ಕಳಿಸಿ ಇಲ್ಲ ಅಂತ ಕೇಳ್ತಾರೆ ಸರ್. ನನಗೆ ಗೊತ್ತಿಲ್ಲ ಸರ್ ಅಂದರೆ ಡೈಲಿ ಬರಬೇಕು, ಇಲ್ಲಂದ್ರೆ 8 ವರ್ಷ ಜೈಲಿಗೆ ಹಾಕ್ಬಿಡ್ತೀನಿ, ಮಕ್ಕಳು ಫ್ಯಾಮಿಲಿ ಕರ್ಕೊಂಡು ತಂದೆ ತಾಯಿ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಆ ಟಾರ್ಚರ್ಗೋಸ್ಕರ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬೆದರಿಕೆ ಹಾಕಿ? ಬೆದರಿಕೆ ಆಗಿದೆ ಸರ್. ಆ ಹುಡುಗರಿಗೆ ಬೆದರಿಕೆ ಹಾಕಿದ್ದಾರೆ. ಪೊಲೀಸ್ ಮೇಲೆ ಕ್ರಮ ತಗೊಂಡು ಅವ್ರು ACP ಅವರು ಬಂದಿದ್ರು. ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದಂತೆ, ಒಳಗೆ ಹೋಗಿಲ್ಲ ನಾವು, ಬೇರೆ ಲೀಡರ್ಸ್ ಹೋಗಿದ್ರು. ಹಂಗೆ ಹಿಂಗೆ ದುಡ್ಡು ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಅಷ್ಟೇ. ಯಾರಿಗೆ ದುಡ್ಡು ಬರುತ್ತೆ ಅಂತ ಹೇಳಿ? ದುಡ್ಡು ಬರುತ್ತೆ ಸತ್ರರಿಗೆ ಅಟ್ರಾಸಿಟಿ ಕೇಸ್ ಅವು ಆದರೆ PC ಮೇಲೆ ಹೇಳ್ಬೇಡ್ರಿ ಅಂತ ಹೇಳಿದಂತೆ. ಯಾರು ಹೇಳಿರೋದು ಈ ಥರ? ಅವ್ರು ಹೇಳಿತ್ತು, ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ ಸರ್. ಮತ್ತೆ ಆಮೇಲೆ ಇದು ಮಾಡಿದ್ ಮತ್ತೆ ಬೀರಿ ಪಟಾಕಿ ಕೇಸ್ ಹಂಗೆ ಮಾಡ್ತೀವಿ ಹಿಂಗೆ ಮಾಡೋ ಅಂತ. ಬೀರಿ ಪಟಾಕಕ್ಕೆ ಬರೋದು ಸರ್ ಅದು. ನಾವು ಕಂಪ್ಲೇಂಟ್ ಕೊಟ್ಟಾಗ ರಾಜ್ಯ ಕಾಂಪ್ರಮೈಸ್ ಬೀರಿ ಪಟಾಕ್ಬೋದು, ಇಲ್ಲ ಹಾಕಕ್ಕೆ ಬರಲ್ಲ. ಹಂಗಾಗಿ ಆ PC ಮೇಲೆ ಆಕ್ಷನ್ ತಗೊಂಡು ಆ PC ಟಾರ್ಚರ್ಗೆ ನಮ್ಮ ತಮ್ಮ ಡೆತ್ ಆಗಿರೋದು, ಹೆಂಗೆ ಮಾಡ್ಕೊಂಡಿರೋದು. ಇಲ್ಲ ನಾವು ಹೆಂಗೆ ಮಾಡ್ಕೊಂಡಿದ್ದಿಲ್ಲ ಅವನು. ಇಲ್ಲಿವರೆಗೂ ಯಾರ ಮೇಲೆ ಆಕ್ಷನ್ ತಗೊಂಡಿಲ್ಲ? ಯಾರ ಮೇಲೆ ತಗೊಂಡಿಲ್ಲ ಸರ್. ಯಾರು ಅರೆಸ್ಟ್ ಆಗಿಲ್ಲ, ಆ ಫ್ಯಾಮಿಲಿ ಕರ್ಸಿಲ್ಲ, PC ಅಲ್ಲಿ ಕರ್ಸಿಲ್ಲ. ACP ಅವ್ರು ಬಂದಿದ್ರೆ ASP ಬಂದಿದ್ರು, ಅವ್ರು ಕರ್ಸಿಲ್ಲ, ಸಸ್ಪೆಂಡ್ ಮಾಡಿಲ್ಲ ಅವರು. ಈ ಹುಡುಗಿ ಫ್ಯಾಮಿಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಅಂತ ಹೇಳಿ ನಮ್ಮ ಲೀಡರ್ಸ್ಗಳಿಗೆ ಇಂಥ ಮುಖಂಡರಿಗೆ ಹೇಳಿದೆ. ಅದನ್ನ ಅರೆಸ್ಟ್ ಆಗಿಲ್ಲ. PC ಕರ್ಸಿಲ್ಲ, ಮಾತಾಡ್ಸಿಲ್ಲ. ಸ್ಟೇಷನ್ಗೆ ಬಂದಿವೆ PC. ಈಗ ಅರೆಸ್ಟ್ ಮಾಡ್ತೀವಿ ಅಂತ ಬರೀ ಆಶ್ವಾಸನೆ ಅಷ್ಟು ಆಶ್ವಾಸನೆ ಕೊಟ್ಟರೆ ಸರ್. ಅರೆಸ್ಟ್ ಆಗಿಲ್ಲ ಅವರು. ಅರೆಸ್ಟ್ ಆದಾಗ ನಾವು ಬಿಡಲ್ಲ. ಇಲ್ಲಿ DGP ಸಾಹೇಬ್ರಿಗೂ ಕಂಪ್ಲೇಂಟ್ ಕೊಡ್ತಾರೆ, ಅಪ್ಪ ಅವರಿಂದ ಕೊಡಿಸ್ತೀವಿ, ನಮಗೆ ಟಾರ್ಚರ್ ಕೊಟ್ಟು ಅವರಿಂದ ಹಂಗೆ ಮಾಡ್ತಾರೆ ಅಂತ ಕೊಡಿಸ್ತೀವಿ ನಾವು. ಇದನ್ನ ದಯಮಾಡಿ ಕೇಳ್ಕೊತಾ ಇದೀವಿ. ನಮ್ಮ ಹುಡುಗಿಗೆ ನಮ್ಮ ತಮ್ಮಗೂ ನ್ಯಾಯ ಬೇಕು. PC ಹೋರಾಟ ಮಾಡ್ತೀವಿ, ಯಾರೇ ಬರಲಿ ಹೋರಾಟ ಮಾಡ್ತೀವಿ. CM ಸಾಹೇಬ್ರ ಹತ್ರ ಬೇಕಾಗ್ತೀವಿ ಸರ್. ಇದಕ್ಕೆ ನೇರ ಹೊಣೆ PC ಪೊಲೀಸ್ನವರು ನೇರ ಹೊಣೆ. ರಕ್ಷಾ ಠಾಣೆ ಅವರು PSI ಗೇಲ್ದಲ್ಲೇ ಬಂದು ಟಾರ್ಚರ್ ಕೊಟ್ಟಲ್ಲ ಇವರಿಗೆ. PSI ಸಾಹೇಬ್ರ ಸಂಬಂಧ ಇಲ್ಲ. ಈ PC ಬಂದರೆ ಬೂಟ್ ಹಾಕ್ಯಾರ, ಅವ್ರು ಬಂದು ಅರೆಸ್ಟ್ ಮಾಡಕ್ಕೆ ಅವರಿದ್ರೆ ಅರೆಸ್ಟ್ ತಂದು ಅರೆಸ್ಟ್ ಮಾಡ್ಬೇಕು ಸರ್. ಅವರು ಸುಮ್ಮನೆ ಕರ್ಸಿ ಟಾರ್ಚರ್ ಕೊಟ್ಟಿರೋದಕ್ಕೆ ಹ್ಯಾಂಗಿಂಗ್ ಮಾಡ್ಕೊಂಡು ನಮ್ಮ ತಮ್ಮ. ಅದಕ್ಕೋಸ್ಕರ ಇವರು PC ಸಸ್ಪೆಂಡ್ ಮಾಡಬೇಕು SP ಸಾಹೇಬ್ರು. ಇಲ್ಲಾಂದ್ರೆ ನಾವು ಹೋರಾಟ ಮಾಡಕ್ಕೆ ಸಿದ್ಧ. ನಿನ್ನೆ ಒಂದೇ ಸರಿ ಕರೆದಿದ್ದಾರೆ ಸ್ಟೇಷನ್ಗೆ, ಮುಂಚೆ ಶನಿವಾರ ಭಾನುವಾರ 3 days ಕರ್ಸ್ಕೊಂಡು ಟಾರ್ಚರ್ ಕೊಟ್ಟ ಹುಡುಗಿ ಎದುರಿಸಿದ್ದಾರೆ. ಅವತ್ತು ಸದ್ಯದಿಂದ ನಿಂದನೆ ಮಾಡಿದ್ದಾರೆ. ಮನನೊಂದು ಹ್ಯಾಂಗಿಂಗ್ ಮಾಡ್ಕೊಂಡು ನಮ್ಮ ತಮ್ಮ ಅವ್ನು ನ್ಯಾಯ ಸಿಗ್ಬೇಕು. ಇಬ್ಬರು ಪೊಲೀಸರುಗಳು ಸಸ್ಪೆಂಡ್ ಆಗ್ಬೇಕು. SP ಸರ್ ಬರ್ಬೇಕು, ಇಲ್ಲ IG ಸರ್ DGP ಸರ್ ಬೇಕು ಕಮೆಂಟ್ ಕೊಡ್ತೀವಿ ನಾವು. ಇಲ್ಲ ಲಾಸ್ಟ್ ಅಂದ್ರೆ ಹೋಮ್ ಮಿನಿಸ್ಟ್ರಿ ಕೊಟ್ಬಿಡ್ತೀವಿ ಹೋಗಿ. ಇಷ್ಟು ನಮ್ಮ ಮನವಿ ಇದೆ ಸರ್. ಇದಕ್ಕೆ ನೀವು ಇದು ಮಾಡಿಕೊಡ್ಬೇಕು. ಬಿಡಿ ಅಂತ ಮತ್ತು ಅಂದ್ರೆ ಹೊಟ್ಟೆ ಸಾಯಿತು ಗಾಡಿಯೋ ಯಾಕೆ ಏನಾಗ್ತದೆ ಕೇಳಿರಲ್ಲ. ನಮ್ಮ ಮಕ್ಕಳಾದ್ರೇನು ಇನ್ನೊಬ್ರು ಮಕ್ಕಳಾದ್ರೇನು ಬಿಡಕ್ ಬರಲ್ಲ. ಗಿಡ ಈಗ ಹಿಂಗೆ ಮಾಡ್ಕೊದ್ದೇ ಇಲ್ಲ ಸರ್. ಇದೊಂದು ಮಾತ್ರ ಭಾರಿ ಕೇರ್ಫುಲ್ಲ ಮಾಡ್ಬೇಕದ. ಇಂಥ ಅನ್ಯಾಯ ಆಯ್ತು ಇದೇ
ನಿಮ್ಗೆ ಅರ್ಥ ಗೊತ್ತಿದ್ರೆ ಮಾತಾಡ್ತಾರೆ.